ಎಲ್ರಿಗೂ ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ 10/6/2026 ಹೊರಡಿಸಿರ್ತಕ್ಕಂಥ ಜ್ಞಾಪನ. ಈ ಜ್ಞಾಪನ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಸೇತುಬಂಧ ಮಾಡ್ಯೂಲ್ನಲ್ಲಿ ಮಾಹಿತಿಯನ್ನು ದಾಖಲಿಸುವ ಬಗ್ಗೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಿಸಿದ್ದಾಗಿದೆ. ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗಾಗಲೇ ಶಾಲೆಗಳಲ್ಲಿ ಸೇತುಬಂಧ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಸದರಿ ಉಪಕ್ರಮದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಶ್ರೇಣಿಗಳನ್ನು ಸ್ಯಾಪ್ ನಮೂನೆಗಳಾದ 4A, 4B ಮತ್ತು 5A, 5Bಗಳಲ್ಲಿ ದಾಖಲಿಸಲು ಈಗಾಗಲೇ ತಿಳಿಸಲಾಗಿತ್ತು. ಸ್ಯಾಟ್ಸ್ ತಂತ್ರಾಂಶದಲ್ಲಿ ಸೇತುಬಂಧ ಮಾಡ್ಯೂಲನ್ನು ಸೃಜಿಸಲಾಗಿದೆ. ಕಾರಣ 4A, 4B ಮತ್ತು 5A, 5B ನಮೂನೆಗಳನ್ನು ಅಲ್ಲಿ ಅಳವಡಿಸಲಾಗಿದೆ. ಹಾಗೂ ಸೇತುಬಂಧ ಉಪಕ್ರಮದ ನಂತರ B ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ನಿರಂತರ ಪರಿಹಾರಾತ್ಮಕ ಕ್ರಮಗಳನ್ನು ಕೈಗೊಂಡು ಅಪೇಕ್ಷಿತ ಕಲಿಕಾಫಲಗಳ ಕಲಿಕೆಗೆ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಅಂತ್ಯದಲ್ಲಿ ಮೌಲ್ಯಾಂಕನ ಮಾಡಲು 2 ಹಂತದ ಕಾಲಮಿತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಎಲ್ಲ ಶಿಕ್ಷಕರು 2025-26ನೇ ಸಾಲಿನಲ್ಲಿ LBAಗೆ ನೀಡಿರುವ ಲಾಗಿನ್ ಕ್ರೆಡೆಂಟಲ್ಸ್ ಬಳಸಿಕೊಂಡು ತರಗತಿ ಹಾಗೂ ವಿಷಯಗಳಿಗೆ ಅನುಗುಣವಾಗಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಶ್ರೇಣಿಗಳನ್ನು ಕಡ್ಡಾಯವಾಗಿ ಸ್ಯಾಟ್ಸ್ನ ಸೇತುಬಂಧ ಮಾಡ್ಯೂಲ್ನಲ್ಲಿ ದಾಖಲಿಸಲು ಕ್ರಮವಹಿಸತಕ್ಕಂಥದ್ದು. ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರ ಲಾಗಿನ್ನಲ್ಲಿ ರಿಪೋರ್ಟ್ ಜನರೇಟ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ರಿಪೋರ್ಟ್ ಜನರೇಟ್ ಮಾಡಿ ಸ್ಯಾಪ್ಗೆ ಅಳವಡಿಸಿಕೊಳ್ಳಬಹುದಾಗಿದೆ. ಇದರಿಂದ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಸ್ಯಾಪ್ ನಮೂನೆಗಳಲ್ಲಿ ಭೌತಿಕವಾಗಿ ನಮೂದಿಸುವ ಅವಶ್ಯಕತೆ ಇರುವುದಿಲ್ಲ ಹಾಗೂ ಮಾಹಿತಿ ಕ್ರೋಢೀಕರಣಕ್ಕಾಗಿ ಯಾವುದೇ ನಮೂನೆಗಳನ್ನು ಸೂಚಿಸುವ ಅವಶ್ಯಕತೆ ಇರುವುದಿಲ್ಲ. ಅಂದರೆ ಈಗಾಗಲೇ LBAಗೆ ಸಂಬಂಧಪಟ್ಟಂಥ ಏನು ಲಾಗಿನನ್ನು ನೀಡಲಾಗಿದೆ, ಆ ಲಾಗಿನಲ್ಲಿ ಬಳಸಿಕೊಂಡು ಸೇತುಬಂಧದ 4A, 4B, 5A, 5Bಗಳನ್ನು ನಾವು ಮುಖ್ಯೋಪಾಧ್ಯಾಯರ ಲಾಗಿನಲ್ಲಿ ಜನರೇಟ್ ಮಾಡಿ ಅದನ್ನೇ ಕಾಪಿಯನ್ನು ನಾವು ಸ್ಯಾಟ್ಸ್ನಲ್ಲಿ ಹೊಸದಾಗಿ ಇಡಬಹುದು. ಭೌತಿಕವಾಗಿ ಬರೀತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಈ ಸುತ್ತೋಲೆಗಳಲ್ಲಿ ಹಂಚಿಕೊಳ್ಳಲಾಗಿದೆ. 25/6/2026 ಒಳಗಡೆ ಈ ಒಂದು ಕಾರ್ಯ ಆಗಬೇಕಾಗುತ್ತೆ ಶಾಲಾ ಹಂತದಲ್ಲಿ. ಅಷ್ಟರೊಳಗಡೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಮಾಹಿತಿಯನ್ನು ದಾಖಲಿಸಬೇಕಾಗುತ್ತೆ. B ಶ್ರೇಣಿ ಪಡೆದಂಥ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಕಲಿಕೆಯನ್ನು ಉಂಟು ಮಾಡಲು ಕ್ರಮವಹಿಸತಕ್ಕಂಥದ್ದು ಮತ್ತು ಮೌಲ್ಯಾಂಕನವನ್ನು ಮಾಡಿ ಸ್ಯಾಟ್ಸ್ನ ಸೇತುಬಂಧ ಮಾಡ್ಯೂಲ್ನಲ್ಲಿ ದಾಖಲಿಸಬೇಕಾಗುತ್ತೆ ಅಂತಕ್ಕಂಥದ್ದು. ನಿರ್ದೇಶಕರು DSAT ಅವರ ಸೇತುಬಂಧಕ್ಕೆ ಸಂಬಂಧಪಟ್ಟಂಥ ಈ ಜ್ಞಾಪನದ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ತಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳು. ನಮಸ್ತೆ.